ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ರೋ ಕೆಲಸ ಆಯ್ತಾ? ಇಲ್ಲಿ ಕೆಲಸ ಆಗೋದಿರ್ಲಿ, ಮದ್ವೆ ಹೆಣ್ಣು ಯಾರು ಅನ್ನೋದೇ ಡೌಟ್ ಆಗ್ತಿದ್ಯಣ್ಣ. ಅಯ್ಯೋ ನನ್ನ ಮಕ್ಕಳ ಕತ್ತರಿಸೋ ಟೈಮಲ್ಲಿ ಇದೇನೋ ನಿಮ್ ಡೌಟು? ನೀವ್ ಹೇಳಿದ್ರಿ ಅಭಯ್ ಲವ್ ಮಾಡ್ತಾ ಇರೋದು ಗೌರಿನ ಅಂತ. ಏಯ್ ಅವಳನ್ನೇ ಕಂಡ್ರೋ ನೀರಿಗೆ ಸಾಯಿಸ್ಬೇಕಾಗಿರೋದು? ಇಲ್ಲ ಅಣ್ಣ, ಅಭಯ್ ಲವ್ ಮಾಡ್ತಾ ಇರೋದು ಗಂಗೆನ ಹುಡುಗಿನ. ಗಂಗೆನಾ? ಲೇ ಅದ್ಯಾಗ್ರೋ ಸಾಧ್ಯ? ಏಯ್ ಪಕ್ಕ ಏನ್ರೋ? ಅಣ್ಣ ನೀನ್ ಯಾಕಣ್ಣ ಅಷ್ಟೊಂದು ಕನ್ಫ್ಯೂಸ್ ಮಾಡ್ಕೊತಾ ಇದ್ಯಾ? ಡೈರೆಕ್ಟ್ ಆಗಿ ಹುಡುಗಿಯವ್ರ ಅಪ್ಪನ್ನೇ ಕೇಳ್ದು, ಅಭಯ್ ಸರ್ನ ಮದ್ವೆ ಆಗ್ತಾರೋ ಹುಡುಗಿ ಹೆಸರೇನು ಅಂತ. ಅವರೇ ಹೇಳಿದ್ರಣ್ಣ ಗಂಗೆ ಅಂತ. ಏಯ್ ಅಭಯ್ ಇಷ್ಟಪಟ್ಟಿದ್ದು ಗಂಗೆನ ಗೌರಿನ ಅನ್ನೋದು ಮುಖ್ಯ ಅಲ್ಲ. ಅಭಯ್ ಇಷ್ಟಪಟ್ಟಿರೋ ಹುಡುಗಿ ಮದುವೆ ಹತ್ತಬಾರ್ದು. 6 ಅಡಿ 3 ಅಡಿ ಚಟ್ಟ ಅದು ಮುಖ್ಯ. ಸರಿಯಾದ ಟೈಮ್ ನೋಡಿಕೊಂಡು ಅವಳ ಕತೆನ ಓಕೆ ಅಣ್ಣ. ನೋಡ್ರೋ, ಯಾವುದೇ ಕಾರಣಕ್ಕೂ ಇಂಥ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು. ನಮಗೆ ಪದೇ ಪದೇ ಇಂಥ ಅವಕಾಶ ಸಿಗಲ್ಲ, ಅರ್ಥ ಆಯ್ತಾ? ಓಕೆ ಅಣ್ಣ. ಏನು ಓಕೆ ಅಣ್ಣ? ಏನು ಯಾವಾಗ ನೋಡಿದ್ರೆ ಓಕೆ ಅಣ್ಣ ಮುಗಿಸ್ಬಿಡ್ತೀನಿ ಎತ್ಬಿಡ್ತೀನಿ ಅನ್ನೋದಲ್ಲ. ನನ್ನ ಮಕ್ಕಳು 100% ಗ್ಯಾರಂಟಿ ಇದ್ರೆ ಮಾತ್ರ ಕೆಲಸಕ್ಕೆ ಕೈ ಹಾಕಿ, ಇಲ್ಲಾಂದ್ರೆ ಅವಳು ನೀವೆತ್ತದಲ್ಲ, ನಿಮ್ಗಳನ್ನು ನಾನು ಎತ್ಬಿಡ್ತೀನಿ. ಹುಷಾರ್. ಅವಳ ಮನೆಗೆ ಬಂದ್ರೆ ಎಲ್ರಿಗೂ ಖುಷಿ ಆಗತ್ತೆ. ನಮ್ಮ ಅಭಯನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಅವಳ ಮುಖದಲ್ಲಿರೋ ಖುಷಿ ಇವನ್ ಮುಖದಲ್ಲಿ ಹಾಕಿಲ್ಲ. ಇದಕ್ಕೆ ಉತ್ತರನ ಬೇಗ ಕಂಡ್ಕೋಬೇಕಲ್ಲ. ಅತ್ತೆ, ಅಭಯ್ನ ಸೇವ್ ಮಾಡಕ್ಕೆ ಬೇರೆ ಯಾರು ಬೇಡ, ಆ ಲೇಡಿ ಡಾನೇ ಸಾಕು.